ಸೌರ ವಿದ್ಯುತ್ ಹಾಗೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ. ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ವಿಶ್ವದ ಹಲವು ದೇಶಗಳ ನಾಯಕರ ಸಮಾಗಮ ನಡೆಯಿತು. ದಿಲ್ಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ 8ನೇ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧಿವೇಶನ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸೌರ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತದ ಸಾಧನೆಗಳನ್ನು ನೋಡಿದ 120 ರಾಷ್ಟ್ರದ ಗಣ್ಯರು ಭಾರತದ ಸಾಧನೆಯನ್ನ ಕೊಂಡಾಡಿದರು. ಸೋಲಾರ್ ಟೆಕ್ನಾಲಜಿ ಬಳಕೆಯಿಂದ ಹಿಡಿದು ಸೋಲಾರ್ ಬ್ಯಾಟರಿ, ಸೋಲಾರ್ ಸೆಲ್, ಸೋಲಾರ್ ವಿದ್ಯುತ್ ಶೇಖರಣೆ ಸೇರಿದಂತೆ ಹಲವು ನವೀಕರಿಸಬಹುದಾದ ಇಂಧನ ಶಕ್ತಿ ತಂತ್ರಜ್ಞಾನವನ್ನು ತಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳಲು ಆಸಕ್ತಿ ವ್ಯಕ್ತಪಡಿಸಿದರು. ಇನ್ನು ಪ್ರಹ್ಲಾದ್ ಜೋಶಿ ಅವರನ್ನ ಪ್ರಪಂಚದ ಅತಿ ಸಣ್ಣ ಜನಸಂಖ್ಯೆಯ ದೇಶಗಳಿಂದ ಹಿಡಿದು ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳ ಗಣ್ಯರು ಭೇಟಿಯಾದರು. ಸೊಮಾಲಿಯಾ ಫೆಡರಲ್ ಸರ್ಕಾರದ ಸಚಿವರಾದ ಮೊಹಮ್ಮದ್ ಅಬ್ದುಲ್ಲಾಹಿ ಫರಾಹ್, ಸೇಂಟ್ ಕಿಟ್ಸ್ ಮತ್ತು ನೆವಿಸ್ ದೇಶದ ಕೋನ್ರಿಸ್ ಮೊನಾರ್ಡ್, ಡೆನಾಸಿಯೋ ಫ್ರಾಂಕ್, ಮಾಲ್ದೀವ್ಸ್ ದೇಶದ ಸಚಿವಾಲಯದ ಶ್ರೀ ಹುಸೇನ್ ಅಗಿಲ್ ನಸೀರ್ ಅಹಮದ್ ಅಲಿ, ಎಸ್ವಾಟಿನಿಯಾ ದೇಶದ ಸಚಿವರಾದ ಲೊಂಖೊಖೆಲಾ ದ್ಲಾಮಿನ್ ಸೇರಿದಂತೆ ಹಲವು ಜನರು ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದರು. ಇದರ ಜೊತೆಗೆ ಭಾರತ ಸೊಮಾಲಿಯಾ ಸಹಕಾರವನ್ನು ಬಲಪಡಿಸೋದು ಸೇರಿದಂತೆ ಹಲವು ಮಹತ್ವದ ಚರ್ಚೆ ನಡೆಸಿದರು. ಇನ್ನು ಒಂದೇ ದಿನ ಸಾಲು ಸಾಲು ಸಭೆ ಮಾಡೋ ಮೂಲಕ ಪ್ರಹ್ಲಾದ್ ಜೋಶಿ ಹೊಸ ಇತಿಹಾಸವನ್ನು ಬರೆದಿದ್ದಾರೆ. For all. Today's second launch of Ease of Doing Solar report, we understand that the policymakers and the investors need it. In the achievers category, this is not by chance, it is a deliberate action. We remove the investment risk through the viability gap funding, interest rate transition charges for the solar and storage. We build the market maturity with the PLI scheme to create full domestic supply chain. We reform the financial ecosystem along the insurance, surety, bonds for all. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.